ಬರ್ತಾ ಇದೆಯಾ? ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು, ಹೀಗಾಗಿ ಆಫ್ಲೈನ್ಗೆ ಹೋಗಿದ್ದೆ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ಬೆಂಕಿಗೆ ಅದರದೇ ಆದಂತಹ ಒಂದು ಗುಣ ಇದೆ. ಏನು ಅಂತ ಹೇಳಿದರೆ, ಅದು ಯಾರು ನನ್ನವರು, ಇವರು ಅವ್ರ ಕಡೆ, ಇವರು ಪರ, ಅಥವಾ ಇವರು ನನ್ನ ನಾಮಜಪ ಮಾಡ್ತಾರೆ, ಅಗ್ನಿಯ ಪೂಜೆ ಮಾಡ್ತಾರೆ, ಹೋಮ ಹವನ ಮಾಡ್ತಾರೆ ಅಂತ ಅದು ಡಿಸ್ಕ್ರಿಷನ್ ಮಾಡಲ್ಲ, ಅವರು ಇವರು ಅಂತ ಹೇಳಿ. ಬೆಂಕಿಯಲ್ಲಿ ಬಿದ್ದಾಗಲೇ ಗೊತ್ತಾಗ್ತದೆ ಇದು ಕಟ್ಟಿಗೆನಾ ಅಥವಾ ಬಂಗಾರನ ಅಂತ ಹೇಳಿ. ಕಟ್ಟಿಗೆ ಇದ್ರೆ ಬೂದಿಯಾಗಿ ಹೋಗ್ಬಿಡ್ತದೆ. ಬಂಗಾರ ಒಂದೇ, ಯಾವುದು ಬಂಗಾರ ಇರ್ತದೆ ಅಂದ್ರೆ ಚಿನ್ನ ಇರ್ತದೆ, ಸುವರ್ಣ ಇರ್ತದೆ, ಅದು ಹೊಳಿತದೆ. ಸೌಜನ್ಯ ಹೋರಾಟನೂ ಕೂಡ ಬೆಂಕಿ ಇದ್ದಂಗೆ. ಒಂದು ವೇಳೆ ಕಟ್ಟಿಗೆ ನಾನು ನಿನ್ನ ಜಪ ಮಾಡಿದ್ದೇನೆ, ನಾನು ಯಾಕೆ ಸುಡ್ತೀಯ ಅಂತ ಕೇಳಿದರೆ ಅದು ಬೆಂಕಿ ಕೇಳಲ್ಲ, ಎಲ್ಲವನ್ನು ಕೂಡ ಸುಟ್ಟಾಗ್ತದೆ. ಅದು ಸುವರ್ಣ, ಬಂಗಾರ, ಚಿನ್ನ ಇದ್ದರೆ ಅದು ಒಂದು ಹೊಳಪು ಬರ್ತದೆ ಬೆಂಕಿಯಿಂದ. ಇವತ್ತು ಈ ಉದಾಹರಣೆ ಕೊಟ್ಟು ಯಾಕೆ ಈ ಲೈವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕಳೆದ ಒಂದು 2-3 ದಿನ ಈ ಸಂಧ್ಯಾ ನಾಗರಾಜ್ ಅವ್ರದ್ದು ಮತ್ತೆ ಯಾರು ವಿವೇಕ್ ಅರವಿಂದ್ ಅಂತ ಆರೋಪ ಪ್ರತ್ಯಾರೋಪ ಸಂಧ್ಯಾ ನಾಗರಾಜ್ ಅವ್ರ ಮೇಲೆ ಸೌಜನ್ಯ ಹೆಲ್ಪ್ಲೈನ್ ಅನ್ನುವಂಥ ಅದನ್ನು ಹೆಸರು ಹೇಳಿಕೊಂಡು ನನ್ನಿಂದ ದುಡ್ಡು ವಸೂಲಿ ಮಾಡಿದರು, ನಾನು ಮೋಸಕ್ಕೆ ಒಳಗಾದೆ ಅಂಥೇಳಿ ಬೆಳ್ತಂಗಡಿ ಸರ್ಕಲ್ನರು ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ಪ್ರಕರಣ ದಾಖಲಾದ ಮೇಲೆ ಬೇರೆ ಬೇರೆ ಮಾತುಗಳು, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ, ಟಿವಿ ಚಾನೆಲ್ಗಳಲ್ಲಿ, ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೂಡ ಅದರ ಪ್ರಸ್ತಾಪ ಆಗುತ್ತೆ. ಸೌಜನ್ಯ ಹೆಲ್ಪ್ಲೈನ್ನಲ್ಲಿ ಮಹಿಳೆ ವಂಚನೆ ದೂರು ದಾಖಲು ಅಂತಲೂ ಕೂಡ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಮಾತಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿದರೆ, ಅಲ್ಲಿ ಸೌಜನ್ಯ ಅನ್ನುವಂಥ ಹೆಸರು ಬಂದಿದೆ, ಸೌಜನ್ಯ ಹೆಲ್ಪ್ಲೈನ್ ಅನ್ನುವಂಥ ಹೆಸರು ಬಂದಿದೆ. ಹೀಗಾಗಿ ಒಂದಿಷ್ಟು ವಿಷಯಗಳನ್ನು ನಮ್ಮ ಸೌಜನ್ಯ ಹೋರಾಟಗಾರರ ಎದುರುಗಡೆ ಮತ್ತು ಎಲ್ಲ ಸಾರ್ವಜನಿಕರ ಎದುರಿಗೆ ಗಮನಕ್ಕೆ, ಮಾಧ್ಯಮಗಳ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಆರೋಪಿತರಾದಂತಹ ಸಂಧ್ಯಾ ನಾಗರಾಜ್ ಅವ್ರ ಬಗ್ಗೆ, ನಾನು ಈ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆರೋಪಿತರಾದಂತಹ ಸಂಧ್ಯಾ ನಾಗರಾಜ್ ಅವ್ರ ಬಗ್ಗೆ ನೋಡಿ, ಸೌಜನ್ಯ ಹೋರಾಟದಲ್ಲಿ ಒಂದು ಸಮಿತಿ ಅಂತ ಇದೆ, ಆಂತರಿಕ ಸಮಿತಿ ಅಂತ ಇದೆ. ಅದರಲ್ಲಿ ಅಡ್ವೊಕೇಟ್ ಇದ್ದಾರೆ ಮತ್ತು ಮುಂಚೂಣಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಂತಹ ಸದಸ್ಯರಿದ್ದಾರೆ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ನ ಪ್ರಮುಖರು, ಅಂದರೆ ಯಾವುದೇ ಆಮಿಷಕ್ಕೆ ಒಳಗಾಗದೇನೆ ಗಟ್ಟಿಯಾಗಿ ಹೋರಾಟಕ್ಕೆ ನಿಂತಹ ಯೂಟ್ಯೂಬರ್ಸ್ ಇದ್ದಾರೆ, ಹಿರಿಯರಿದ್ದಾರೆ. ಸಂಧ್ಯಾ ನಾಗರಾಜ್ ಅವರು ಇವು ಯಾವುದೇ ಸಮಿತಿಯಲ್ಲೂ ಕೂಡ ಇಲ್ಲ, ಅಥವಾ ಯಾವುದೇ ಕೋರ್ ಕಮಿಟಿಯಲ್ಲೂ ಕೂಡ ಸಂಧ್ಯಾ ನಾಗರಾಜ್ ಅವರು ಖಂಡಿತ ಇಲ್ಲ. ಆದರೆ ನಿರಂತರವಾಗಿ ಅವರು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ, ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಸೌಜನ್ಯ ಹೋರಾಟಗಾರದ್ದು ನಮ್ದು ಒಂದು ಗುಣ ಏನಂತ ಹೇಳಿದ್ರೆ, ವಿಶೇಷವಾಗಿ ಮಹೇಶ್ ಶೆಟ್ಟರ್ದು, ಯಾರು ನ್ಯಾಯಪರವಾಗಿ ಮಾತಾಡ್ತಾರೆ ಅವ್ರನ್ನ ನಾವು ಬೇಗ ನಂಬಿಬಿಡ್ತೀವಿ ಮತ್ತು ನಂಬಲೇಬೇಕಾಗತ್ತೆ. ಅದು ನಮ್ಮ ವೀಕ್ನೆಸ್ಸು ಹೌದು, ಸ್ಟ್ರೆಂತು ಹೌದು. ಮುಖ್ಯವಾಗಿ ಅದು ನಮ್ಮ ವೀಕ್ನೆಸ್ಸು. ಆದರೆ ಈಗ ಅದೇ ಸಂಧ್ಯಾ ನಾಗರಾಜ್ ಅವ್ರ ಮೇಲೆ ಆರೋಪ ಬಂದಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ಸೌಜನ್ಯ ಹೋರಾಟದ ಜೊತೆಗೆ ತುಳುಕು ಹಾಕ್ತಾ ಇದ್ದಾರೆ. ಆದರೆ ಅವರು ಯಾವುದೇ ರೀತಿಯಾದಂಥ ಮುಂಚೂಣಿ ಹೋರಾಟದಲ್ಲಿ ಇದ್ದಂಥವ್ರು ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಂದಿದ್ರು, ಆನಂತರ ಅವರು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇರ್ತಾರೆ. ಆನಂತರ ಸೌಜನ್ಯ ಪರವಾಗಿ ಯಾರಾದರೂ ಮಾತಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾರು ಕೂಡ ನೀವು ಯಾಕೆ ಮಾತಾಡ್ತೀರಿ ಅಂತ ಕೇಳಕ್ಕಾಗಲ್ಲ. ಹಂಗೆ ಕೇಳಿದ್ರೆ ನೀವು ಯಾರು ಅಂತ ಕೇಳೋದಕ್ಕೆ ಕೇಳ್ತಾರೆ, ಉಲ್ಟಾ ನಮ್ಗೆ ಕೇಳ್ತಾರೆ ಯಾರಾದರೂ.
ಈಗ ಈ ನೆಕ್ಸ್ಟ್ ಬರೋದು ಯಾರು, ವಿವೇಕ್ ಅರವಿಂದ್ ಅಂತ. ಪ್ರಕರಣ ದಾಖಲಾಗು ಅವ್ರಿಗೆ ನಮಗೆ ಗೊತ್ತಾಗಿದ್ದು ನನಗೊಂದು ಮೆಸೇಜ್ ಹಾಕಿದ್ರು ಅವರು. ಮತ್ತೆ ಈ ಪ್ರಕರಣ ದಾಖಲಾಗೋಕ್ಕಿಂತ ಒಂದು 3-4 ದಿನದ ಹಿಂದೆ ಒಂದು ಆರ್ಕೆಸ್ಟ್ರಾದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮಗಳ ಬಗ್ಗೆ ಮತ್ತೆ ಸಂತೋಷ್ ರಾವ್ ಬಗ್ಗೆ ಯಾರೋ ಒಬ್ಬ ಕುಹಕ ಅವಿವೇಕಿ ಒಂದು ಫೇಕ್ ಅಕೌಂಟ್ನಲ್ಲಿ ಏನೋ ಒಂದು ಮೆಸೇಜ್ ಹಾಡಿದ್ದಕ್ಕೆ ಒಂದು ಹಾಡು ಹಾಡಿದ್ರು. ಅದಕ್ಕಾಗಿ ನಮ್ಮ ಎಲ್ಲರಿಗೂ ಕೂಡ ಸಿಟ್ಟು ಬಂದಿತ್ತು ಆ ವ್ಯಕ್ತಿ ಮೇಲೆ. ಆದರೆ ಅವರು ತಕ್ಷಣ ಏನ್ ಮಾಡಿದ್ರು, ವಿವೇಕ್ ಅರವಿಂದ್ ಅವರು ಅವ್ರ ಮಿಸಸ್ ಅನ್ನು ಕರ್ಕೊಂಡು, ಅವ್ರ ಶ್ರೀಮತಿ ಅವ್ರನ್ನ ಕರ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಹೋಗಿ, ನೋಡಿ ಈ ತರ ನಮ್ದು ತಪ್ಪಾಗಿದೆ, ಬೈ ಮಿಸ್ಟೇಕ್ ನಾನು ವೆರಿಫೈ ಮಾಡ್ದೇನೆ ನಾನು ಈ ತರ ಹಾಡು ಹಾಡಿದ್ದೀನಿ, ನಂದು ತಪ್ಪಾಗಿದೆ ಅಂತ ಹಿ ಕನ್ಫೆಸ್ಡ್. ಮತ್ತೆ ಯಾವಾಗ ಅವರು ಮತ್ತೆ ಅಷ್ಟೇ ಅಲ್ಲ, ಅವರ ಶ್ರೀಮತಿಯವರ ಜೊತೆಗೂ ಕೂಡ ಬರ್ತಾರೆ, ಖಂಡಿತವಾಗಿ ಅವ್ರ ಮಾತನ್ನ ಒಪ್ಬೇಕಾಯ್ತು. ಹೌದು ಬಿಡು, ಏನೋ ಇದು ಕನ್ಫೆಸ್ ಮಾಡ್ಕೊಂಡಿದ್ದಾರೆ, ಬೈ ಮಿಸ್ಟೇಕ್ ಆಗಿದೆ, ಇಂಟೆನ್ಷನಲಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮಹೇಶ್ ಶೆಟ್ರು ಕೂಡ ಮಹೇಶ್ ಶೆಟ್ರು ಯಾವುದನ್ನು ಕೂಡ ಸೀರಿಯಸ್ ಅಪಮಾನಗಳನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ, ಎಲ್ಲ ಕೂಡ ದೇವ್ರ ಮೇಲೆ ಬಿಟ್ಬಿಡ್ತಾರೆ. ಈಗಿಷ್ಟೇ ಅಲ್ಲ, ಅವ್ರ ಮನೆಯವ್ರ ಮೇಲೆ, ಮಕ್ಕಳ ಮೇಲೆ ನಿರಂತರವಾಗಿ 13 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಎಲ್ಲನೂ ಕೂಡ ಅವರು ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ಬಿಟ್ಬಿಡ್ತಾರೆ. ಇದನ್ನು ಕೂಡ ಅದೇ ರೀತಿ ಆಯ್ತು ಬಿಡಿ ಅಂತ ಬಿಟ್ಬಿಟ್ರು. ಆದರೆ ಶಾಕಿಂಗ್ ಏನಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಕೂಡ ಇದೇ ವಿವೇಕ್ ಅರವಿಂದ್ ಅವ್ರ ಜೊತೆಗೇನೆ ಈ ಸಂಧ್ಯಾ ಪವಿತ್ರ ನಾಗರಾಜ್ ಅವರ ಒಂದು ಏನೋ ಆರೋಪ ಪ್ರತ್ಯಾರೋಪ ಸ್ಟಾರ್ಟ್ ಆಯಿತು. ಪ್ರಕರಣ ದಾಖಲಾಗೋಕ್ಕಿಂತ ಮುಂಚೆ ಹಿಂದಿನ ದಿನ ಸುಮಾರು ನಮ್ಮ ಮೆಸೇಜ್ಗಳು ನನಗೆ ಬಂದಿದ್ದು. ನಾನು ನೋಡ್ತಾ ಇದ್ದೆ, ಇದು ಯಾರು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಆನಂತರ ನಮ್ಮ ಸೌಜನ್ಯ ಹೋರಾಟದಲ್ಲಿ ಇದ್ದಂತ ಒಬ್ಬರು ನಾರಾವಿ ಅವರು, ವಿಜಯಕ್ಕ ಅವರು, ಸರ್ ಹಿಂಗೆ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ. ಬಟ್ ಅದಕ್ಕಿಂತ ಸಾಕಷ್ಟು ಹಿಂದಿನ ದಿನ ಇಷ್ಟೊಂದು ಮೆಸೇಜ್ ಬಂದಿದ್ದು. ಅದರಲ್ಲಿ ಅವ್ರು ಏನು ಹಾಕಿದ್ರು, ಸರ್ ನನಗೆ ಮೋಸ ಆಗಿದೆ, ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ನನಗೆ ಒಬ್ರು ಮೋಸ ಮಾಡಿದ್ದಾರೆ, 3,20,000 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಈ ತರ ಹಾಕಿದ್ರು. ಬಹಳಷ್ಟು ಮೆಸೇಜ್ ಇದೆ. ಆವಾಗ ಇಮ್ಮಿಡಿಯೇಟ್ ಆಗಿ ನಾನು ಅವರಿಗೆ ಕೊಟ್ಟಂತ ರಿಪ್ಲೈ ಏನು ಅಂತ ಹೇಳಿದ್ರೆ, ಅವ್ರು ಹಾಕಿದ್ದು, ನಿಮ್ಮ ಜೊತೆಗೆ ಮಹೇಶ್ ಅಣ್ಣನ ಜೊತೆಗೆ ಮತ್ತು ಸೌಜನ್ಯ ಅಮ್ಮನ ಜೊತೆಗೆ ಇರುವ ಫೋಟೋ ತೋರಿಸಿ ತಾನೊಬ್ಬ ಮುಂಚೂಣಿ ಹೋರಾಟಗಾರ ಅಂತ ಜನರನ್ನು ನಂಬಿಸಿ ಹಲವು ಜನರಿಂದ ಹೆಲ್ಪ್ ಮಾಡೋ ನೆಪದಲ್ಲಿ ಹಣ ವಸೂಲಿ ಮಾಡಲಾಗುತ್ತದೆ. ಈ ತರ ಅವರು ಅಂದ್ರೆ ಹೇಳಿದ್ದಾರೆ ಈ ಸಂಧ್ಯಾ ನಾಗರಾಜ್ ಅವ್ರ ಬಗ್ಗೆ, ಬಟ್ ಹೆಸರು ಹಾಕಿದ್ದಿಲ್ಲ. ಆಮೇಲೆ ಫೋನ್ ಮಾಡಿ ಕಾಲ್ ಮಾಡಿದಾಗ ಹೇಳಿದ್ರು, ಹೆಸರು ಹೇಳಿದ್ರು ನನಗೆ. ಆವಾಗ ನಾನು ಹಾಕಿದ್ದು, ನಾನು ಇದರಲ್ಲಿ ಕೂಡ ಹಾಕ್ತೇನೆ, ಬಹುಶಃ ಇಲ್ಲಿ ಶೈನಿಂಗ್ ಇದೆ, ಬಟ್ ಓದಿ ಹೇಳ್ತಾ ಇದ್ದೀನಿ, ರಿಫ್ಲೆಕ್ಟ್ ಆಗ್ತಾ ಇದೆ ಮೊಬೈಲು. ನಾನು ಹಾಕಿದ್ದು ಇಮಿಡಿಯೇಟ್ ಆಗಿ, ಸೌಜನ್ಯ ಹೆಲ್ಪ್ ಲೈನ್ ಬೇಕು ಎನ್ನುವುದು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇದೆ. ಸೌಜನ್ಯ ಹೋರಾಟ ಸಮಿತಿಯಿಂದ ಯಾವುದೇ ಹೆಲ್ಪ್ ಲೈನ್ ಅಸ್ತಿತ್ವದಲ್ಲಿ ಇಲ್ಲ. ಸೌಜನ್ಯ ಹೆಸರು ದುರ್ಬಳಕೆ ಮಾಡಿ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಬಹುದು. ಬಹಳ ಸ್ಪಷ್ಟವಾಗಿ FIR ದಾಖಲಾಗೋಕ್ಕಿಂತ 1-2 ದಿನದ ಹಿಂದೆನೆ ಬಹಳ ಕ್ಲಿಯರ್ ಆಗಿ ನಾನು ಅವರಿಗೆ ಮೆಸೇಜ್ ಹಾಕಿ, ಅವ್ರು ಹಾಕಿರೋ ಮೆಸೇಜ್ಗೆ ಕ್ಲಿಯರ್ ಆಗಿ ನಾನು ಹೇಳಿದ್ದೇನೆ, ನಿಮಗೇನಾದರೂ ಯಾರಾದರೂ ವಂಚನೆ ಮಾಡಿದರೆ, ಸೌಜನ್ಯ ಹೆಸರಿನಲ್ಲಿ ವಸೂಲಿ ಮಾಡಿದರೆ, ಬ್ಲ್ಯಾಕ್ ಮೇಲ್ ಮಾಡಿದರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಾವು ಕೊಡಬೇಡಿ ಹಂಗೆ ಹಿಂಗೆ ಏನು ರಾಜಿ ಪಂಚಾಯತಿ ಏನು ಹೇಳಿಲ್ಲ. ಆನಂತರ ಅವ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಮಗೂ ಕೂಡ ಬರ್ತಾ ಇತ್ತು. ಮತ್ತು ಅವರೇ ಹೇಳಿದ್ರು, ಸರ್ ನನ್ನ ಮೇಲೆ 2018ರಲ್ಲಿ ಕಂಪ್ಲೇಂಟ್ ಆಗಿತ್ತು. ಯಾವ ಕಂಪ್ಲೇಂಟು ಅಂತ ಕೇಳಿದ್ವಿ. ಪೋಕ್ಸೋ ಮತ್ತೆ ಅಟ್ರಾಸಿಟಿ. ಅದಕ್ಕೆ ನಾನು ಹೇಳಿದೆ, ನೋಡಿ ಅವರು 2018ರಲ್ಲಿ ಅರವಿಂದ್ ಅನ್ನೋರ ಮೇಲೆ ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ ಅಲಾಂಗ್ ವಿತ್ ಅಟ್ರಾಸಿಟಿ. FIR ನಲ್ಲಿನೂ ಕೂಡ ಅದ್ರದ್ದು ಏನು ಇಲ್ಲ, ಯಾಕಂದ್ರೆ ಅದ್ರದ್ದು ಅವಶ್ಯಕತೆ ಇಲ್ಲ. ಬಟ್ FIR ನಲ್ಲಿ ಏನಿದೆ, 2024ಕ್ಕೆ ಇವರು ಸಂಧ್ಯಾ ನಾಗರಾಜ್ ಅವ್ರ ಜೊತೆಗೆ ಫೇಸ್ಬುಕ್ ನಲ್ಲಿ ಪರಿಚಯ ಆಯಿತು 2024ರಲ್ಲಿ. ಆನಂತರ ಫೆಬ್ರವರಿ ಇವರು ನನ್ನ ಕಡೆ ದುಡ್ಡು ಹಾಕಿಸ್ಕೋತಾ ಇದ್ದಾರೆ. ಸೌಜನ್ಯ ಹೆಲ್ಪ್ ಲೈನ್. ಆನಂತರ ನೋಟ್ ಮಾಡ್ಕೊಳ್ಳಿ, FIR ಪ್ರತಿಯಲ್ಲಿ ಸೌಜನ್ಯ ಹೆಲ್ಪ್ ಲೈನ್ ಅನ್ನೋದನ್ನ ಬೋಲ್ಡ್ ಲೆಟರ್ ಅಲ್ಲಿ ಬರೆದಿದ್ದಾರೆ. ಈಗ ಪ್ರಶ್ನೆ ಬರ್ತದೆ, ಈ ಸೌಜನ್ಯ ಹೆಸರನ್ನ ಯೂಸ್ ಇಲ್ಲಿ ಯಾಕೆ ತರ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಆ ಚಾಟ್ ಕೂಡ ನಾನು ನಂಬಿದ್ದಿಲ್ಲ ನಿಜವಾಗ್ಲೂ. ಇದು ಕೇಳಿದ ತಕ್ಷಣನೇ ಈ ಸಂಧ್ಯಾ ನಾಗರಾಜ್ ಅವರು ಈ ತರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ತರ ನಮಗೂ ಕೂಡ ಶಾಕ್ ಆಯ್ತು.
ಆಮೇಲೆ ಇವತ್ತು ಬೆಳಿಗ್ಗೆ ತಕ್ಷಣನೇ ನಿನ್ನೆ ನಾನು ಸಂಧ್ಯಾ ನಾಗರಾಜ್ ಅವ್ರ ಜೊತೆಗೂ ಕೂಡ ಅವರು ಮೆಸೇಜ್ ಹಾಕಿದ್ರು ನನಗೆ, ಏನಿದು ಈ ತರ ಯಾಕೆ ಮಾಡಿದಿರಿ. ನಾವು ಕೂಡ ಕೇಳಿದೆ, ಅವರು ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ನಾನು ಯಾವ ಕಾರಣಕ್ಕೂ ಕೂಡ ಸೌಜನ್ಯ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಅವ್ರದೇ ರೀತಿಯಾದಂತ ಎಕ್ಸ್ಪ್ಲನೇಷನ್ ಕೊಟ್ಟರು. ಆದರೆ ಇಲ್ಲಿ ನಾವು ಹೇಳೋ ಬಯಸೋದು, ಯಾರು ಅರವಿಂದ್ ಅವರು ಕೊಟ್ಟದ್ದು ಕೇಸ್ ರಿಜಿಸ್ಟರ್ ಆಗಿದೆ ಪುಂಜಾಲ್ಕಟ್ಟೆಯಲ್ಲಿ. ಒಂದು FIR ಆಗಬೇಕಾದಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಪೇಟಿಎಂ ನಂಬರ್ ಕೂಡ ಇದೆ, ಪೇಟಿಎಂ ನಂಬರ್ ಇದೆ. ಆನಂತರ ಇವರು ಮಾತಾಡಿದ ಆಡಿಯೋ ಕೇಳಿಸ್ಕೊಂಡಿದ್ದಾರೆ. ಹಿಂಗಾಗಿ ಮೇಲ್ನೋಟಕ್ಕೆ ಅವರು ದುಡ್ಡನ್ನ ಇಸ್ಕೊಂಡಿದ್ದು ಹೌದಪ್ಪ, ಮೇಲ್ನೋಟಕ್ಕೆ ನಮಗೂ ಎಲ್ರಿಗೂ ಅನಿಸುತ್ತೆ ಹೌದು ಅವರು ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ನಾನು ಸ್ಕ್ರೀನ್ ಶಾಟ್ ಕಳಿಸಿದ್ರು ನಮ್ಮ ಸ್ನೇಹಿತರು. ಏನಂತ ಹೇಳಿದ್ರೆ, ನನಗೆ ಸೌಜನ್ಯ ಲೋಗೋ ಬೇಕು ಅಂತ ಕೇಳ್ತಾರೆ ಇವರು. ಒಂದು ಲೋಗೋ ಮಾಡಿಕೊಡು, ನಾನು ದುಡ್ಡು ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ. ಅರವಿಂದ್ ಅನ್ನೋ ವ್ಯಕ್ತಿ ಈಗೇನು ಆರೋಪ ಮಾಡಿದಾರಲ್ಲ, ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೆಸರು ಬಳಸ್ತಾ ಇದಾರಲ್ಲ, ಅವ್ರಿಗೆ ಅವಾಗ್ಲೇನೆ ಗೊತ್ತಾಗಬೇಕಿತ್ತು ಸೌಜನ್ಯ ಲೋಗೋನೇ ಇವರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಹೆಲ್ಪ್ ಲೈನ್ ಅನ್ನೋದು ಸೌಜನ್ಯ ಹೆಲ್ಪ್ ಲೈನ್ ಲೋಗೋ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೌಜನ್ಯ ಹೆಲ್ಪ್ ಲೈನ್ ಅಸ್ತಿತ್ವದಲ್ಲೇ ಇಲ್ಲ. ಇನ್ಫ್ಯಾಕ್ಟ್ ಸೌಜನ್ಯ ಹೆಲ್ಪ್ ಲೈನ್ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲರ ತಲೆನೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಗೋಗರ್ದು ಮಾಡ್ತಾನೆ ಇಲ್ಲ. ಆಮೇಲೆ ಸೌಜನ್ಯ ಹೆಲ್ಪ್ ಲೈನ್ ಈಗ ನಾವು ಏನು ಏಪ್ರಿಲ್ 6ನೇ ತಾರೀಕಿಗೆ ಹೋರಾಟ ಇಟ್ಕೊಂಡಿದ್ವಿ, ಅದರಲ್ಲಿ ಸೌಜನ್ಯ ಹೆಲ್ಪ್ ಲೈನ್ ಮಾಡಬೇಕನ್ನೋದು ಕೂಡ ಒಂದು ಅಂಶ ಇತ್ತು. ಯಾವಾಗ, ದಯವಿಟ್ಟು ಡೇಟ್ ನೆನಪಿಟ್ಕೊಳ್ಳಿ, ಏಪ್ರಿಲ್ 6ನೇ ತಾರೀಕಿಗೆ ಇದ್ದಂತ ಕಾರ್ಯಕ್ರಮದ ಮುಂಚೆನೆ ನಾವು ಅದನ್ನ ಮುನ್ನೆಲೆಗೆ ತಂದಿದ್ದು. ಮುಂಚೆ ಎಲ್ಲರ ತಲೆಯಲ್ಲೂ ಇತ್ತು. ಸೌಜನ್ಯ ಹೋರಾಟ ಪ್ರಾರಂಭ ಆದಾಗ 2023ರಲ್ಲಿ ಪ್ರಾರಂಭ ಆದಾಗಿದ್ದಂತರೂ ನಮ್ಮ ತಲೆಯಲ್ಲಿ ಅದೇ ಇತ್ತು. ಆದರೆ ಲಿಖಿತ ರೂಪದಲ್ಲಿ ಅದು ಮುನ್ನೆಲೆಗೆ ಬಂದಿತ್ತು ಈಗ 2025ರಲ್ಲಿ. ಆದ್ರೆ 2024ಕ್ಕೆ ಇವ್ರದ್ದು ಪರಿಚಯ ಆಗಿದೆ. ಯಾರ್ದು? ಸಂಧ್ಯಾ ನಾಗರಾಜ್ ಅವ್ರದ್ದು ಮತ್ತೆ ಅರವಿಂದ್ ಅವ್ರದ್ದು. ಸೌಜನ್ಯ ಹೆಲ್ಪ್ ಲೈನ್ ಅಲ್ಲಿ ಯಾವಾಗ ಬಂತು? ಯಾಕೆ ಸೌಜನ್ಯ ಹೆಲ್ಪ್ ಲೈನ್ ಅನ್ನೋದನ್ನ ಬೋರ್ಡ್ ಅಲ್ಲಿ FIR ನಲ್ಲಿ ತೋರಿಸಿದ್ದಾರೆ? ಏನಿದೆ ಇದ್ರ ಹಿಂದೆ? ಅವರು ದುಡ್ಡು ತಗೊಂಡಿದ್ದು ಖಂಡಿತ ತಪ್ಪು. ನಾವು ಇಲ್ಲಿ ಸಂಧ್ಯಾ ನಾಗರಾಜ್ ಅವ್ರನ್ನ ಖಂಡಿತ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಮಾಡ್ಕೊಳ್ಳೋದು ಇಲ್ಲ. ಅದು FIR ಆಗಿದೆ ಅಂತ ಹೇಳಿದ್ರೆ ಆನಂತರ ಅವ್ರನ್ನ ಟಾರ್ಗೆಟ್ ಮಾಡಲ್ಲ. ಅವ್ರನ್ನಾಗ್ಲಿ ಅರವಿಂದ್ ಅವ್ರನ್ನ ಕೂಡ ಪರ್ಸನಲಿ ನಾವು ಟಾರ್ಗೆಟ್ ಮಾಡಕ್ ಹೋಗ್ತಾ ಇಲ್ಲ. ಆದ್ರೆ ಅವ್ರಿಗೆ ಒಂದಿಷ್ಟು ಆಡಿಯೋ ಕೇಳಿಸಿದಾರಲ್ಲ, ಏನಂತಿದೆ ಅದರಲ್ಲಿ, ನಾವು ಸೌಜನ್ಯ ಹೋರಾಟದಲ್ಲಿ ಬಹಳ ಬ್ಯುಸಿ ಇರ್ತೀವಿ, ಆನಂತರ ಸೌಜನ್ಯ ಹೋರಾಟಗಾರರ ಅಡ್ವೊಕೇಟ್ ಜೊತೆಗೆ ನಿಮಗೆ ಹೇಳಿ ಕೇಸ್ ಬಗೆಹರಿಸ್ತೀವಿ ಅಂತ ಹೇಳಿ. ಇದು ಯಾವುದು ಕೂಡ ಅಡ್ವೊಕೇಟ್ ಗಮನಕ್ಕಾಗ್ಲಿ ನಮ್ಮ ಗಮನಕ್ಕಾಗ್ಲಿ ಖಂಡಿತ ಬಂದಿಲ್ಲ. ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಅಡ್ವೊಕೇಟ್ ಹೆಸರಾಗ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರಾಗ್ಲಿ ತರುದು ಪೂರ್ತಿಯಾಗಿ ಇದೊಂದು ತಪ್ಪು ಇಷ್ಟೇ ಅಲ್ಲ, ಇದೊಂದು ಪಾಪದ ಅತ್ಯಂತ ಗಂಭೀರ ಅಪರಾಧ ಇದು. ಆ ನಂತರ ಸೌಜನ್ಯ ಹೋರಾಟಗಾರರ ಅಡ್ವೊಕೇಟ್ಗಳಿಗೆ ಮತ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರಿಗೆ ಯಾವುದೇ ರೀತಿಯಾದಂತಹ ಕನೆಕ್ಟಿವಿಟಿ ಖಂಡಿತ ಇಲ್ಲ. ನಾನು ಇದನ್ನ ಆ ಆಡಿಯೋ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರು ಯಾವ ಉದ್ದೇಶದಿಂದ ಹೇಳಿದ್ರು, ಏನಕ್ಕೆ ಹೇಳಿದ್ರು, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಡಿಫೆಂಡ್ ಮಾಡ್ಕೊಳ್ಳಿ, ಅವ್ರ ಕ್ಲಾರಿಫಿಕೇಶನ್ ಕೊಟ್ಕೊಳ್ಳಿ ಅದನ್ನ. ಆದರೆ ಅವರಿಗೆ ಮತ್ತೆ ಅಡ್ವೊಕೇಟ್ಗಳಿಗಾಗ್ಲಿ ಅಥವಾ ನಮಗಾಗ್ಲಿ ಈ ವ್ಯವಹಾರದ ಬಗ್ಗೆ ಒಂದು ವೇಳೆ ಮುಂಚೆನೆ ಗೊತ್ತಿತ್ತಂತ ಹೇಳಿದ್ರೆ ಅವಾಗಲೇ ಹೇಳ್ಬಿಡ್ತಿದ್ವಿ ನಾವು. ಆನಂತರ ಇಲ್ಲಿ ಅರವಿಂದ್ ಅವರು ಉತ್ತರ ಕೊಡಬೇಕಾಗಿರೋದು, ಲೋಗೋ ಕಳಿಸು, ಲೋಗೋ ಡಿಸೈನ್ ಕಳಿಸು ಅಂತ ಹೇಳಿದ್ರೆ ಅವಾಗಲೇ ಗೊತ್ತಾಗಬೇಕಿತ್ತಲ್ಲ ಅವ್ರಿಗೆ ಸೌಜನ್ಯ ಹೆಲ್ಪ್ ಲೈನ್ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳಿ. ಮತ್ತೆ ಯಾಕೆ 3 ಲಕ್ಷ ಹೋಗಿ ಕೊಟ್ರಿ ಅಲ್ಲಿವರೆಗೆ, ಬೆಂಗಳೂರಿವರೆಗೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿರ್ತಾರೆ? ಬೆಂಗಳೂರಿನಲ್ಲಿ ಇರ್ತಾರ ಅಥವಾ ಉಜಿರೆಯಲ್ಲಿ ಇರ್ತಾರ? ನಿಮಗೆ ಬೆಂಗಳೂರು ಸಮೀಪ ಆಗುತ್ತಾ, ಉಜಿರೆ ಸಮೀಪ ಆಗುತ್ತಾ? ಅವಾಗ್ಲೇನೆ ಹೋಗಿ ಹೇಳ್ಬಹುದಾಗಿತ್ತಲ್ಲ, ಇಂಥವ್ರು ಹಿಂಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ್ಲೇನೆ ಸರಿಯಾಗಿ ತಗೋತಾ ಇದ್ರು ಅವರು. ಇಲ್ಲಿ ನಾನು ಹೇಳೋದು, ನಿಮ್ಮ ವೈಯಕ್ತಿಕ ಕಾರಣಕ್ಕೆ ದುಡ್ಡಿನ ವ್ಯವಹಾರ ಆಗಿ ಸೌಜನ್ಯ ಹೆಸರನ್ನ ಯಾಕೆ ತರ್ತಾ ಇದ್ದೀರಿ? ಏನೋ ಒಂದು ವ್ಯವಹಾರ ಆಗಿದೆ, ಅದನ್ನ ನಿಮ್ಗೆ ಬಿಟ್ಟಿದ್ದು. ಪೊಲೀಸ್ ಸ್ಟೇಷನ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಆನಂತರ ಪೊಲೀಸರಿಗೂ ಬೈಯೋದು,
ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಲಾಫುಲ್ ಡ್ಯೂಟಿ. ಮಾಡಲೇಬೇಕದ್ನ. ಹಿಂಗಾಗಿ ನಾವು ಪೊಲೀಸರಿಗೇನೋ ಅನ್ನೋದು, ನಾವು ಇದುವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಆಮೇಲೆ ಇದನ್ನು ಕೂಡ ನಾನು ಕ್ಲೇರಿಫೈ ಮಾಡ್ತಾ ಇದ್ದೀನಿ, ಯಾವಾಗ ನನಗಿಂತ ಬಿಫೋರ್, 1 ಡೇ ಬಿಫೋರ್ ನನಗೆ ಅವರು ಮೆಸೇಜ್ ಹಾಕೋಕ್ಕಿಂತ ಒಂದು ದಿನ ಮುಂಚೆ ವಿವೇಕ್ ಅರವಿಂದ್ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಹೇಳಿದ್ದಾರೆ ಹಿಂಗೆ ಮೋಸ ಆಗಿದೆ ಅಂತೇಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ದು, ನೀವು ಪೊಲೀಸ್ ಸ್ಟೇಷನ್ಗೆ ನಿಮಗೆ ಮೋಸ ಆಗಿದ್ರೆ ಹೋಗಿ ದೂರು ಕೊಡಿ ಅಂತ ಹೇಳಿದ್ದಾರೆ. ನಾವು ಯಾರು ಇದಕ್ಕೆ ಅಡ್ಡಿ ಬರುವುದಿಲ್ಲ, ನಿಮ್ಗೆ ಅಡ್ಡಿ ಪಡಿಸೋದಿಲ್ಲ ಅಂತೇಳಿ ಆ ಮಾತಿಗೆ ತಕ್ಕಂತಾನೆ ನಡ್ಕೊಂಡಿದ್ದಾರೆ. ನಾವು ನಡ್ಕೊಂಡಿದ್ದೀವಿ. ಇವತ್ತಿನವರೆಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ನಾವು ಯಾರು ಕೂಡ ಯಾಕೆ ಕೇಸ್ ರಿಜಿಸ್ಟರ್ ಮಾಡಿದಿರಿ ಅಂತ ಖಂಡಿತ ಕೇಳಿಲ್ಲ, ಮಧ್ಯ ಪ್ರವೇಶ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ಅನಿಸುತ್ತೆ, ಸೌಜನ್ಯ ಹೆಸರು ಹೇಳ್ಕೊಂಡು ಏನಾದರೂ ದುಡ್ಡಿನ ದಂಧೆ ಮಾಡಿದ್ರೆ ಬರೀ ತಪ್ಪು ಅಲ್ಲ, ಅದೊಂದು ದೊಡ್ಡ ಅಪರಾಧ, ಬಹಳ ದೊಡ್ಡ ಪಾಪ. ಒಂದು ವೇಳೆ ಅವ್ರು ಏನಾದರೂ ಈ ಉದ್ದೇಶ ಇಟ್ಕೊಂಡು ಮಾಡಿಬಿಟ್ಟಿದ್ರೆ ಅದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಅದು ಏನೇ ಇದ್ರೂ ಕೂಡ ಅದು ಅವ್ರಿಗೆ ಬಿಟ್ಟಿದ್ದು. ಪೊಲೀಸ್ ಸ್ಟೇಷನ್ ನಲ್ಲಿ ಆಗಲಿ, ಕೋರ್ಟ್ ನಲ್ಲಿ ದೇ ಆರ್ ಇಂಡಿಪೆಂಡೆಂಟ್, ದೇ ಆರ್ ಫ್ರೀ ಟು ಅಪ್ರೋಚ್ ಕೋರ್ಟ್ ಅಲ್ಲಿ ಅವರು ವಾದಗಳನ್ನು ಹೇಳಿ, ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಅನ್ನೋದನ್ನ ಕೋರ್ಟ್ ಹೇಳಬೇಕು. ಆದ್ರೆ ಮೇಲ್ನೋಟಕ್ಕೆ ಇದೇನು ಕಂಡು ಬರ್ತಾ ಇದೆ, ಖಂಡಿತ ಅದನ್ನು ಯಾರು ಸಮರ್ಥನೆ ಮಾಡ್ಕೊಳ್ಳಲ್ಲ. ಇದರ ಅರ್ಥ ಈ ಅರವಿಂದ್ ಅವರು ಕೂಡ ಅಮಾಯಕ, ಖಂಡಿತ ನಾವು ಹೇಳಲ್ಲ. ಅದು ನಮ್ಮ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಈ ಅರವಿಂದ್ ಅವ್ರ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಆ ಪೋಕ್ಸೋನ ಇನ್ನೊಬ್ರು ಯಾರೋ ಪಾಪ ಒಬ್ರು ಹೆಣ್ಮಗಳು ಹಾಕಿರ್ತಾರಲ್ಲ, ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ. ಇವ್ರನ್ನ ನಾವೇನಾದ್ರೂ ಅಮಾಯಕ ಪಟ್ಟ ಕಟ್ಟಿಬಿಟ್ರೆ, ಪಾಪ ಅಮಾಯಕ ಅಂತ ಕಟ್ಬಿಟ್ರೆ ಆ ಕುಟುಂಬದವ್ರು ಕೇಳ್ತಾರಲ್ಲ, ನಮ್ಮ ಹುಡುಗಿ ಮೇಲೆ ಇಷ್ಟೊಂದು ಅನ್ಯಾಯ ಆಗಿದೆ, ನಾವು ಕೇಸ್ ಹಾಕಿದೀನಿ, ನೀವು ಯಾಕೆ ಅವ್ರ ಮೇಲೆ ಅಮಾಯಕ ಪಟ್ಟ ಕಟ್ತಾ ಇದ್ರಿ ಅಂತ ನಮ್ಗೆ ಕೇಳ್ತಾರಲ್ಲ. ಅದರ ಸಲುವಾಗಿ ನಾವು ಇವ್ರು ಸರಿ, ಇವ್ರು ತಪ್ಪು, ಇವ್ರು ಅಮಾಯಕರು, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಖಂಡಿತ ಹೇಳ್ತಾ ಇಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಲೈವ್ ಅಲ್ಲಿ ಬೈಯೋದು ಗೀಯೋದು ನೀವು ಏನ್ ಬೇಕಾದ್ರೂ, ಆದ್ರೆ ಸೌಜನ್ಯನ ಹೆಸರು ಹೇಳ್ಕೊಂಡು ಕೆಟ್ಟ ಬೈಗಳನ್ನ ಪ್ರಯೋಗ ಮಾಡೋದನ್ನ ನಾವು ಸಹಿಸ್ಕೊಳ್ಳಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಒಂದು 3-4 ತಿಂಗಳ ಹಿಂದೆ ಒಂದು ಮಗು ಮೆಸೇಜ್ ಹಾಕಿತ್ತು, ವಾಯ್ಸ್ ಮೆಸೇಜ್ ಹಾಕಿತ್ತು ನನಗೆ. ಸರ್, ನಾನು ನಿರಂತರವಾಗಿ ಪ್ರತಿ ವರ್ಷ ಮಂಜುನಾಥ ಸ್ವಾಮಿಗೆ ನಾನು ಕಾಣಿಕೆಯನ್ನು ಹಾಕ್ತಿದ್ದೆ ಸರ್. ಆದರೆ ಈ ಸಾರಿ ನಾನು ಹಾಕಲ್ಲ. ಸೌಜನ್ಯ ಅಕ್ಕಳಿಗೆ ನ್ಯಾಯ ಸಿಕ್ಕ ಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿ ನಾನು ಧನ್ಯವಾದ ಹೇಳಿ ಕಾಣಿಕೆಯನ್ನು ಅರ್ಪಿಸಿ ಬರ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬವನ್ನು ಕೂಡ ನಾನು ಆಚರಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ಲು ಆ ಮಗು. ನರಗುಂದದಿಂದ ನಮ್ಮ ಬಸಯ್ಯ ಅಂಥೇಳಿ ಅವ್ರ ಮಗಳು ಹಾಕಿದ್ರು. ಈ ಥರ ಲಕ್ಷಾಂತರ ಕೋಟಿಗಟ್ಟಲೆ ಜನ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಸೌಜನ್ಯ ವಿಷಯವನ್ನು ಮುಂದಿಟ್ಕೊಂಡು ಕೆಟ್ಟ ಬೈಗಳ ಬೈಯೋದು, ಹಣದ ವ್ಯವಹಾರ ಮಾಡೋದು ಯಾವ ಕಾರಣಕ್ಕೂ ಸಹಿಸಲ್ಲ. ಅದನ್ನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದೊಂದು ಬೆಂಕಿ ಅಂತ ಹೇಳಿ. ಆನಂತರ ನಾವು ಸೌಜನ್ಯ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ, ವಿಶೇಷವಾಗಿ ನಾನು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ನಾವು ಏನ್ ಹೇಳೋದು, ಅಲ್ಲಿ ಅತ್ಯಾಚಾರ ನಡೆದಿದೆಯಲ್ಲ, ಆರೋಪ ಎದುರಿಸ್ತಾ ಇದ್ದಾರಲ್ಲ, ಆ ಕುಟುಂಬ ಮಂಜುನಾಥ ಸ್ವಾಮಿಯ ಹೆಸರನ್ನು ಮುಂದಿಟ್ಟುಕೊಂಡು ಮಂಜುನಾಥ ಸ್ವಾಮಿಯನ್ನ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಗುರಾಣಿ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಮೀಟರ್ ಬಡ್ಡಿ ದಂಧೆಯಲ್ಲಿ ಗುರಾಣಿ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಮೀಟರ್ ಬಡ್ಡಿ ದಂಧೆ ನಡೆಸಿ ಜನರಿಗೆ ಹೆದರ್ಸ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದೀವಿ ತಾನೆ. ಆ ಮಾತು ಸೌಜನ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸ್ಟ್ರಕ್ ಆಯ್ತಾ? ಅದು ಒಂದು ಮೆಸೇಜ್ ಕಳಿಸಿದಾರೆ ಇಲ್ಲಿ. ಈ ಮಾತೇನಿದೆಯಲ್ಲ, ಸೌಜನ್ಯಾಳಿಗೂ ಕೂಡ ಅನ್ವಯ ಆಗುತ್ತೆ. ಆಗಲೇ ನಾನು ಪ್ರಾರಂಭದಲ್ಲಿ ಬೆಂಕಿ ಅಂತ ಪ್ರಸ್ತಾಪ ಮಾಡಿದ್ದು ಅದಕ್ಕೆ, ಇದರಲ್ಲಿ ಬರ್ಕೊ, ಬೆಂಕಿ ಅಂತ ಪ್ರಸ್ತಾಪ ಮಾಡಿದ್ದು ಅದಕ್ಕೇನೆ. ಇದು ನಾನು ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ, ಇದು ನನಗೂ ಕೂಡ ಅನ್ವಯ ಆಗುತ್ತೆ. ನಾವು ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಮಾಡಿ, ಯಾರಿಗಾದ್ರೂ ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಅಥವಾ ಏನೋ ಒಂದು ಕೆಟ್ಟ ದಂಧೆ ಮಾಡಿ ನಾನು ಸೌಜನ್ಯ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸೌಜನ್ಯ ಬಿಡಲ್ಲ. ಇದು ಎಲ್ರಿಗೂ ಅನ್ವಯ ಆಗುತ್ತೆ.
ಎಲ್ಲರೂ ಅಂತಂತ ಹೇಳಿದ್ರೆ ಅದರಲ್ಲಿ ನಾನು ಬರ್ತೀನಿ. ಹೀಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರಾದರೂ ನಿಮಗೆ ದಂಧೆ ಮಾಡಬೇಕು, ದುಡ್ಡು ಮಾಡ್ಕೋಬೇಕಿತ್ತಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಇದರಲ್ಲಿ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ದಯವಿಟ್ಟು ಸೌಜನ್ಯ ಹೆಸರನ್ನ ತರಬೇಡಿ. ಈಗ ಸುಮಾರು ಈಗ ಇದು ಒಂದೇ ಉದಾಹರಣೆ ಅಲ್ಲ, ಹಿಂದಿನ ಕೂಡ ಆಗಿದೆ. ನಾವು ಅಲ್ಲಲ್ಲಿನೇ ಕಟ್ ಮಾಡಿದೀವಿ, ಅದನ್ನ ಅಂಥವ್ರನ್ನ ಅಲ್ಲಲ್ಲಿನೇ ಕಟ್ ಮಾಡಿದೀವಿ. ನಾವೇನಾದರೂ ಅದನ್ನೇ ಮಾಡಕ್ ಹೋದ್ರೆ ನಾವೇ ಕಟ್ಟಾಗಿ ಹೋಗ್ತೀನಿ. ಈ ಪ್ರಜ್ಞೆ ನಮಗಿದೆ. ಆನಂತರ ಇನ್ನು ಪಾಪ ನಮ್ಮ ಯಾರು ಸಂಚಾರಿ ಸ್ಟುಡಿಯೋ ಅವರು, ಕೂಡ್ಲಾ ರಾಂಪೇಜ್ ಅವರು ಕೆಲವೊಬ್ರು ಹೇಳ್ತಾ ಇದ್ರು, ಸರ್ ನಾವು ಇಂಟರ್ವ್ಯೂ ಮಾಡಿಬಿಟ್ಟಿದ್ವಿ, ಅವ್ರಿಗೇನೋ ಪ್ರಶ್ನೆ ಮಾಡ್ತಾ ಇದ್ರಂತೆ. ಅವ್ರದ್ದೇನು ತಪ್ಪಿದೆ? ಸಂಧ್ಯಾ ನಾಗರಾಜ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ಕೊಳ್ಳಿ, ಅವ್ರದ್ದೇನು ಯೂಟ್ಯೂಬರ್ಸ್ ಏನು ತಪ್ಪಿದೆ? ಈಗ ಅಣ್ಣಾ ಹಜಾರೆ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ ಅಂದ ತಕ್ಷಣ ಆಮೇಲೆ ಯಾವುದೋ ವಿಜಯ್ ಮಲ್ಯದ್ ಇಂಟರ್ವ್ಯೂ ಮಾಡ್ತಾರೆ, ಅದಾನಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ. ಅದಾನಿ ಅವ್ರದ್ದು ಇಂಟರ್ವ್ಯೂ ಮಾಡಿಕೊಳ್ಳಿ, ಆ ಪತ್ರಕರ್ತ ಅವ್ರ ಜೊತೆಗೆ ಏನು ಬಿಸ್ನೆಸ್ ಪಾರ್ಟ್ನರ, ಅಥವಾ ದಂಡುಪಾಳ್ಯ ಗ್ಯಾಂಗ್ನವ್ರ ಜೊತೆಗೆ ಇದು, ಅಥವಾ ಇನ್ಯಾರ್ದೋ ನೋಟೋರಿಯಸ್ ಅಂಡರ್ ವರ್ಲ್ಡ್ ಅವ್ರದ್ದು ಮಾಡಿದ್ಕೊಳ್ಳೆ ಆ ಅಂಡರ್ ವರ್ಲ್ಡ್ ನಲ್ಲಿ ಇವ್ರದ್ದು ಪತ್ರಕರ್ತರದ್ದು ಯೂಟ್ಯೂಬರ್ದು ಏನಾದ್ರು ಕೈವಾಡ ಇರ್ತದ? ಇಲ್ಲ. ಯಾವಾಗ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡೋದು ಸಹಜ. ಹಿಂಗಾಗಿ ಪಾಪ ಅವರು ಸಂಚಾರಿ ಸ್ಟುಡಿಯೋ ಆಗಲಿ, ಕೂಡ್ಲಾ ರಾಂಪೇಜ್ ಅವರಾಗಲಿ ವಸ್ತುನಿಷ್ಠವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಮಾಡಿದ್ದನ್ನ ಯಾರಿಗೂ ತಂದು ಹಾಕೋದು ಬೇಡ. ಆನಂತರ ಇನ್ನು ಕೆಲವೊಬ್ರು ಪೊಲೀಸರು ಯಾಕೆ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಡನ್ ಆಗಿ? ಬಟ್ ನಾನು ಹೇಳೋದು, ನಾವು ಖಂಡಿತ ಪೊಲೀಸರಿಗೆ ಏನು ಅನ್ನಕ್ಕಾಗೋದಿಲ್ಲ. ಅವ್ರ ಕೆಲಸ ಏನಿದೆ ಕರೆಕ್ಟ್ ಆಗೇ ಮಾಡಿದ್ದಾರೆ. ಇಲ್ಲಿ ಪೊಲೀಸರನ್ನ ಬ್ಲೇಮ್ ಮಾಡೋದಾಗ್ಲಿ, ಆನಂತರ ಟಿವಿ ಚಾನೆಲ್ ನಲ್ಲಿ ಬರ್ತದೆ, ಖಂಡಿತ ಬರ್ತದೆ. ಯಾಕಂತ ಹೇಳಿದ್ರೆ ಟಿವಿ ಚಾನೆಲ್ನವರು ಅವ್ರ ಕೆಲಸ ಮಾಡ್ತಾರೆ. ಯಾವಾಗ FIR ಆಗಿದೆಯಲ್ಲ, ಯಾವಾಗ FIR ಆಗಿದೆ ಅವ್ರು ಪ್ರಸಾರ ಮಾಡೇ ಮಾಡ್ತಾರೆ. ಹಿಂಗಾಗಿ ನಾವು ಅವ್ರಿಗೇನು ಅನ್ನಕ್ಕಾಗೋದಿಲ್ಲ. ಟಿವಿ ಚಾನೆಲ್ ಬಂತು, ದೊಡ್ಡ ದೊಡ್ಡ ಟಿವಿ ಚಾನೆಲ್ ಬಂತು ಬರಬೇಕು. ಆದರೆ ನಮಗಿರೋ ಕನ್ಸರ್ನ್ ಏನಂತ ಹೇಳಿದ್ರೆ, ಈ ಏನು ಆ ಬಡ್ಡಿ ದಂಧೆ ಬಗ್ಗೆನೂ ಕೂಡ FIR ರಿಜಿಸ್ಟರ್ ಆಗ್ತದಲ್ಲ. ಮೊನ್ನೆ ನೋಡಿ ಒಂದು ಸುಸೈಡ್ ಆಗಿದ್ದು ತುಮಕೂರಿನಲ್ಲಿ ಆಗಿರುವಂತ FIR ಇದು. ಯೋಜನಾಧಿಕಾರಿಗಳ ಆ ಅಧಿಕಾರಿಗಳು ಯಾರ್ಯಾರು ವಸೂಲಿ ಮಾಡಕ್ ಹೋಗಿದ್ರು ಅವರೆಲ್ಲರ ಮೇಲೇನು ಕೂಡ ಎಷ್ಟು 6 ಜನರ ಮೇಲೆ FIR ಆಗಿದೆ. ತುಮಕೂರಿನಲ್ಲಿ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ, ಸುಸೈಡ್ ಆಗಿದ್ದೆ ಅದರ ಬಗ್ಗೆನೂ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇದನ್ನು ಕೂಡ ಪ್ರಸಾರ ಮಾಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಿಂದೂ ದೇವಸ್ಥಾನ ಒಳಗಡೆ ಹಾಕೊಂಡಿದ್ದರು ಇದೇ ವೀರೇಂದ್ರ ಜೈನ್ ಅಂತೇಳಿ ಕೇಸ್ ಕಂಪ್ಲೇಂಟ್ ಕೊಟ್ಟು 4 ತಿಂಗಳಾಯ್ತು, ಇನ್ನೂ ಕೂಡ ರಿಜಿಸ್ಟರ್ ಮಾಡಿಲ್ಲ. ಅದನ್ನು ಮಾಡಿ, ಅದನ್ನು ಕೂಡ ಪ್ರಸಾರ ಆಗಲಿ. ಅವಾಗ ನಂಬಿಕೆ ಬರ್ತದೆ ಜಾಸ್ತಿ. ಈ ವಿಷಯ ಟಿವಿ ಚಾನೆಲ್ ನಲ್ಲಿ ಬಂದಿದ್ದಕ್ಕೆ ನಮ್ಗೆ ಖುಷಿ ಇದೆ. ಪತ್ರಕರ್ತರಿಗೆ, ಟಿವಿ ಚಾನೆಲ್ಗಳಿಗೆ ಯಾಕೆ ಬಂತು ಅಂತ ಕೇಳೋಷ್ಟು ದೊಡ್ಡವರು ಅಲ್ಲ, ಅಷ್ಟೊಂದು ಪ್ರಭಾವಿಗಳು ಕೂಡ ನಾವಲ್ಲ. ಬರಬೇಕು, ಪ್ರತಿಯೊಂದನ್ನು ಕೂಡ ಬರಬೇಕು. ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇದೆ. ಆದರೆ ಈ ಕುಟುಂಬದ ಮೇಲೆ ಎಷ್ಟೊಂದು ಬರ್ತಾ ಇದಾವಲ್ಲ, ಆರೋಪಗಳು ಬರ್ತಾ ಇದಾವಲ್ಲ. ಸೋಮನಾಥ್ ನಾಯಕರು ನಿರಂತರವಾಗಿ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಒಂದು ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಬರಲ್ಲ. ಅದು ನಮಗೆ ಬೇಜಾರ. ಇದು ಬೇಜಾರ ಅಲ್ಲ, ಖಂಡಿತ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಒಂದು ಮೆಸೇಜ್ ಕಳಿಸಿದ್ದಾರೆ, ಏನಿದು? ಆನಂತರ ಈ ಹೋರಾಟದಲ್ಲಿ, ಸೌಜನ್ಯ ಹೋರಾಟದ ಬಗ್ಗೆ ನಾನು ಒಂದು ಪದೇ ಪದೇ ಹೇಳ್ತಾ ಇರ್ತೀನಿ. ಹೊಳ್ತಿರ್ತಾರೆ, ಏನಾಗ್ಬಿಡ್ತದೆ ನೋಡಿ ಈ ಸಾಮಾಜಿಕ ಜೀವನದಲ್ಲಿ, ಅದರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ನಾವೇನೋ ಮಾತಾಡಿದ್ವಿ, ಒಂದು 10 ಜನ ನಮಗೆ ಲೈಕ್ಸ್ ಕೊಟ್ಟರು, ಒಂದು 20 ಜನ ಒಳ್ಳೇದು ಅಂತಂದು ಹೇಳಿಬಿಟ್ರೆ ನಾವು ದಾರಿ ತಪ್ಪಿಡ್ತೀವಿ. ನಾವು ಪ್ರತಿ ಸಾರಿ ಕೂಡ ಕೇಳೋದು, ನಾವು ಕೂಡ ಮನುಷ್ಯರೇ, ನಾವೇನು ದೊಡ್ಡ ಸಾಚ ಹರಿಶ್ಚಂದ್ರ ಅಗದಿ ಏನು ಸಾಧು ಸಂತರು ಅಲ್ಲ. ನಾವು ಕೇಳ್ಕೊಳ್ಳೋದು ಅಷ್ಟೇ. ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ, ಈ ಹೋರಾಟದಲ್ಲಿ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ, ಇದು ಹೋರಾಟಕ್ಕೆ ಜಯ ಸಿಗ್ತದೆ, ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಅಂದರೆ ಮಾತ್ರ ನಮ್ಮ ಹೆಜ್ಜೆಯನ್ನು ಮುಂದಿಡಿಸುವಂತ ಕೇಳ್ಕೊತೀವಿ. ಒಂದು ವೇಳೆ ನಮ್ಮಲ್ಲಿ ನನ್ನ ಪದೇ ಪದೇ ಅದೇ ಭಯ ಕಾಡ್ತಾ ಇರ್ತದೆ, ನಮಗೆ ದುರಹಂಕಾರ ಬರಬಾರ್ದು. ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ, 4 ಜನ 5 ಜನ ಕೇಳಿ ಸರ್ ಗುಡ್ ಅಂತ ಹೇಳ್ಕೊಳ್ಳೆ ಕೊಂಬು ಬಂದ್ಬಿಡ್ತಾವೆ ಒಬ್ಬೊಬ್ಬರಿಗೆ. ಅದು ಬರಬಾರ್ದು. ಈ ಹೋರಾಟ ನ್ಯಾಯದ ಜೊತೆಗೆ ನಮ್ಮನ್ನು ನಾವು ಕೂಡ ಪರಿವರ್ತನೆ ಆಗುವಂತಹ ಒಂದು ಅವಕಾಶ ಇದು. ಸಂಧ್ಯಾ ನಾಗರಾಜ್ ಅವರು ಪ್ರಾರಂಭದಲ್ಲಿ ಈಗ
ವೆರಿ ರೀಸೆಂಟ್ಲಿ ಒಂದು 2-3 ತಿಂಗಳಲ್ಲಿ 1-2-3 ಕಡೆ ಹೇಳ್ಕೊಂಡಿದ್ರು. ಹೌದು, ನಾನು ರಿಫಾರ್ಮ್ ಆಗಿದ್ದೀನಿ, ಸೌಜನ್ಯ ಶಕ್ತಿ ಅನ್ನೋದು ಏನು ಅನ್ನೋದು ನನಗೆ ಅರಿವಾಗಿದೆ ಅಂತ ಹೇಳಿದಕ್ಕೆ ಎಲ್ಲರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟರು. ಆದರೆ ಈ ತರ ಆರೋಪ ಬಂದರೆ ನಾವು ಅದನ್ನು ಸಹಿಸ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ರಿಫಾರ್ಮೇಶನ್ ಒಳಗಡೆ ನಮ್ಮ ಒಳಗಡೆನೂ ಆಗಬೇಕು. ಅದಕ್ಕೆ ಒನ್ಸ್ ಅಗೇನ್ ನಾನು ಯಾಕೆ ಬೆಂಕಿಯ ಉದಾಹರಣೆ ಕೊಟ್ಟೆ. ನಾವು ಕಟ್ಟಿಗೆ ಇದ್ರೆ ನಾವು ಸುಟ್ಟು ಹೋಗ್ಬಿಡ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಅವರು ಡಿಫೆಂಡ್ ಮಾಡ್ಕೊಳ್ಳಿ. ನಾವು ಯಾರನ್ನು ಕೂಡ ಒಬ್ಬರನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಅವರಿಗಂದು ನಾವು ಮಾಡ್ತಾ ಇಲ್ಲ. ಆನಂತರ ಕೆಲವೊಬ್ರು ಮೆಸೇಜ್ ಹಾಕ್ತಿದ್ರು ಅರವಿಂದ್ ಅವರ ಫ್ಯಾಮಿಲಿ ಬಗ್ಗೆ. ದಯವಿಟ್ಟು ಅರವಿಂದ್ ಅವರ ಫ್ಯಾಮಿಲಿ, ಅವರ ಹೆಂಡತಿ ಆಗಲಿ, ಅವರ ತಾಯಿಯವ್ರನ್ನಾಗಲಿ, ಅವರ ಫ್ಯಾಮಿಲಿಯನ್ನ ದಯವಿಟ್ಟು ಇದರಲ್ಲಿ ತರಬೇಡಿ. ನಿಜವಾದ ಅಮಾಯಕರು ಅವರು. ಪಾಪ ಅವ್ರು ಏನ್ ಮಾಡಕ್ಕಾಗತ್ತೆ ರೀ, ಏನ್ ಮಾಡಕ್ಕಾಗತ್ತೆ ಅವ್ರು. ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ದೂರು ಕೊಡಬಹುದು ಅಂತ ಹೇಳಿ. ಈಗ ಪಾಪ ಏನೇ ಆದ್ರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಹಾಕ್ಬಿಡೋದು. ಕೆಲವೊಂದಿಷ್ಟು ನಮಗೆ ಅಸಹ್ಯ ಅನಿಸುತ್ತಿದ್ದ ಮೆಸೇಜ್ಗಳನ್ನ ನೋಡಿದ್ರೆ, ಇವ್ರು ದುಡ್ಡು ತಗೊಂಡು ಹೋಗಿ ಅಲ್ಲಿಟ್ರಂತೆ. ಇಟ್ಟಿರ್ಬೇಕು, ಹರ್ಷೇಂದ್ರ ಜೈನನ್ ಮನೆಯಲ್ಲಿ ಇಟ್ಟಿರ್ಬೇಕು, ಅವ್ರ ಮನೆಯಲ್ಲಿ ಇಟ್ಟಿರ್ಬೇಕು. ದಯವಿಟ್ಟು ಸುಖ ಸುಮ್ಮನೆ ಏನಾದ್ರೂ ಹಾಕ್ಬೇಡಿ, ಮೆಸೇಜ್ ಹಾಕ್ಬೇಡಿ. ನಮಗೂ ಒಂದು ಇತಿಮಿತಿ ಇದೆ. ಆನಂತರ ಯಾವತ್ತಿಗೂ ಕೂಡ ನಾವು ಯಾರೇ ತಪ್ಪು ಮಾಡಿದ್ರು ಕೂಡ, ಅಂದ್ರೆ ಈ ಇದ್ರೊಳಗೆ ಸಿಕ್ಕಾಕೊಂಡ್ಕೊಳ್ಳೆ ಡಿಫೆಂಡ್ ಮಾಡ್ಕೊಳಕ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವತ್ತಿಗೂ ಕೂಡ ಡಿಫೆಂಡ್ ಮಾಡ್ಕೊಂಡಿಲ್ಲ, ನಾವು ಮಾಡ್ಕೊಂಡಿಲ್ಲ, ಯಾರು ಮಾಡ್ಕೊಳಕ್ಕೂ ಹೋಗುದಿಲ್ಲ. ಹಿಂಗಾಗಿ ಇಲ್ಲಿ ಅವರು ಒಂದು ಇಲ್ಲಿ ಒಂದು ನಿಮಿಷ ಬಾಯಿಲೆ ಏನಂತಿದೆ ಹೋದ ಇರ್ಲಿ, ಇವ್ರು ಕಳಿಸಿದ್ದಾರೆ ಯಾರ್ದೋ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಅಂತ. ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಡ್ತೇನೆ. ಪೋಕ್ಸೋ ಕೇಸ್ ಆಗಿಲ್ಲ, ಇವರು ಅರವಿಂದ್ ಅವ್ರು ಹೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. ಒಳ್ಳೇದಾಯ್ತು ನೀವು ಹೇಳಿದ್ದು. ಯಾಕಂತ ಹೇಳಿದ್ರೆ ಪೋಕ್ಸೋ ಕೇಸ್ ಆಗಿದೆ ಅಂತ ಹೇಳಿ ಒಂದು 3-4 ಜನ ಮೆಸೇಜ್ ಕಳಿಸಿದ್ರು, ಪೋಕ್ಸೋ ಕೇಸ್ ಆಗಿದೆ ಅಂತ ಹೇಳಿ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್. ನಾವು ಅದನ್ನ ಅರವಿಂದ್ ಅವ್ರು, ನಾನು ಅರವಿಂದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಐ ಆಮ್ ಕ್ಲಾರಿಫೈಯಿಂಗ್. ಆನಂತರ ಏನಾದರೂ ಆದ್ರೆ ನಾವು ರೆಕ್ಟಿಫೈ ಮಾಡ್ಕೋತೀವಿ. ಇಲ್ಲಿ ಅರವಿಂದ್ ಅವ್ರ ಮೇಲೆ ಆಗಲಿ, ಸಂಧ್ಯಾ ನಾಗರಾಜ್ ಅವರ ಮೇಲೆ ಏನೋ ಎಕ್ಸ್ಟ್ರಾ ಟೀಕೆ ನಾವು ಮಾಡ್ತಾ ಇಲ್ಲ. ಅವ್ರು ಏನೇನೋ ದುಡ್ಡು ತಗೊಂಡಿದ್ದಾರೆ, ಬಿಟ್ಟಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ಅವರು ಅದನ್ನ ಕೋರ್ಟಲ್ಲಿ ಅವರವ್ರ ಬಗ್ಗೆ ವಾದ ವಿವಾದಗಳನ್ನ ಮಾಡಬೇಕು. ಆದರೆ ನಮಗಿಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ, ಸೌಜನ್ಯ ಹೆಲ್ಪ್ ಲೈನ್ ಅನ್ನ 2024ರಲ್ಲಿ ನಾವು ಅದನ್ನ ಬಳಕೆಗೆ, ಅಂದ್ರೆ ಈ ಮುಖ್ಯವಾಹಿನಿಯಲ್ಲಿ ರೈಟಿಂಗ್ ಬೇಡಿಕೆನೇ ಇಟ್ಟಿದ್ದಿಲ್ಲ. ಇವತ್ತಿಗೂ ಕೂಡ ಸೌಜನ್ಯ ಹೆಲ್ಪ್ ಲೈನ್ ಅನ್ನೋದು ಇಲ್ಲವೇ ಇಲ್ಲ, ಅಸ್ತಿತ್ವದಲ್ಲಿನೇ ಬಂದಿಲ್ಲ ಅಂತ ಹೇಳಿದ ಮೇಲೆ FIR ನಲ್ಲಿ ಅದನ್ನ ಯಾಕೆ ಬೋರ್ಡ್ ಲೆಟರ್ ನಲ್ಲಿ ಹಾಕಿ ತೋರಿಸಿದ್ರಿ ಅಂದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ, ಇದು ಒಂದು ಸೌಜನ್ಯನ ಹೋರಾಟ ಹಾಳು ಮಾಡಬೇಕು ಅಂತೇಳಿ ಬಹಳ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ. ಏನೋ ದುಡ್ಡು ತಗೊಂಡಿದ್ದಾರೆ, ಇದನ್ನ ಮಾಡಿದ್ದಾರೆ, ಕೇಸ್ ಹಾಕಿ ನೀವು. ಅದು ಕೋರ್ಟ್ ನಲ್ಲಿ ಖುಲಾಸೆ ಆಗಲಿ ಅಥವಾ ಏನಾದರೂ ಆಗಲಿ, ಶಿಕ್ಷೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಆದ್ರೆ ಸೌಜನ್ಯ ಹೆಲ್ಪ್ ಲೈನ್ ಅಂತಾನೆ ಯಾಕೆ ಹಾಕಿದ್ರಿ ನೀವು? ನಾವು ಅರವಿಂದ್ ಅವ್ರಿಗೂ ಕೂಡ ಹೇಳಿದೇವೆ, ನೋಡಿ ಇದರಲ್ಲಿ ಸೌಜನ್ಯ ಹೆಸರು ತರಬೇಡಿ, ನೀವು ಏನಾದರೂ ಇದನ್ನ ಮಾಡಿದ್ರೆ ಆಯ್ತು, ಅದ್ರ ಮೇಲೆ ಕೇಸ್ ಆಗಲಿ ಅಂತ ಹೇಳಿದ್ದೇವೆ. ಇಂಟರ್ಫಿಯರ್ ಅಂತೂ ಆಗಿಲ್ಲ. ಆದ್ರೆ ಅದನ್ನ ಪ್ರಚಾರ ಮಾಡೋದು ಹೆಂಗೆ? ಸೌಜನ್ಯ ಹೆಲ್ಪ್ ಲೈನ್ ನಲ್ಲಿ ಖಂಡಿತ ಅದು ಏನಾದರೂ ಸೌಜನ್ಯ ಹೆಲ್ಪ್ ಲೈನ್ ನಲ್ಲಿ ಹೆಸರು ಹೇಳ್ಕೊಂಡೇ ಅವರು ದುಡ್ಡು ವಸೂಲಿ ಮಾಡಿದ್ರೆ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ನಾನು ಕೇಳ್ತಾ ಇರೋದು, ಪ್ರತಿಯೊಬ್ರು ಕೇಳ್ತಾ ಇರೋದು ಇಲ್ಲಿ, ಆ ಲೋಗೋ ಕಳಿಸು ಅಂತ ಹೇಳಿದ್ರಲ್ಲ, ಲೋಗೋ ಕಳಿಸು ಅಂತ ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಗಬೇಕಿತ್ತಲ್ವಾ ಸೌಜನ್ಯ ಹೆಲ್ಪ್ ಲೈನ್ ಇಲ್ಲ ಅಂತ ಹೇಳಿ. ಇವರಿಗೂ ಸೌಜನ್ಯ ಹೆಲ್ಪ್ ಲೈನ್ಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗಬೇಕಿತ್ತಲ್ಲ. ಅಷ್ಟಾದ್ರೂ ಯಾಕೆ ದುಡ್ಡು ಕೊಟ್ರು? ಅವ್ರು ಕೊಡ್ತೊಳಗು ವ್ಯವಹಾರ ಮಾಡಿ ಸೌಜನ್ಯ ಹೆಸರು ಯಾಕೆ ತರ್ತಾ ಇದ್ರಿ ಇಲ್ಲಿ? ಹಿಂಗಾಗಿ ನಮಗನಿಸ್ತಾ ಇದೆ, ನೋಡಿ ಈ ತರ ಅನೇಕ ಪ್ರಯತ್ನಗಳು ನಡೆದಿದೆ. ಇದು ಒಂದೇ ಪ್ರಕರಣ ನಾನು ಹೇಳ್ತಾ ಇಲ್ಲ. ಸುಖ ಸುಮ್ಮನೆ ನಾವು ನನ್ನ ಜೊತೆಗೇನೆ ಆಗಿದೆ, ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್ ಅಂತ ಹೇಳಿ ಒಂದಿಷ್ಟು ಹೆಣ್ಮಕ್ಳು, ಅದರಲ್ಲಿ ಒಬ್ಳು ಹೆಣ್ಮಗಳು ಬನ್ನಿ ಮಾತಾಡಬೇಕು ಅಂತ ಡಿಸ್ಕಷನ್ಗೆ ಕರೆದು, ಆಮೇಲೆ ಆಫೀಸಿಗೆ ಹೋದ್ರೆ ಆಫೀಸ್ನಲ್ಲಿ ಇಲ್ಲ ಹೋಟೆಲ್ನಲ್ಲಿ ಇದ್ದೀನಿ ಅಂತ ಹೇಳಿ, ಆ ಹೋಟೆಲಿಗೆ ಹೋದ್ರೆ ಇಲ್ಲ ರೂಮಲ್ಲಿ ಇದ್ದೀನಿ ಅಂತ ಹೇಳಿ, ನಾನು ರೂಮಿಗೆ ಹೋಗಿದ್ರೆ ಏನು ಪರಿಸ್ಥಿತಿ ಆಗಿರ್ತಿತ್ತು ಊಹೆ ಮಾಡ್ಕೊಳ್ಳಿ. ಆಮೇಲೆ ಗೊತ್ತಾಯ್ತು ಹಿನ್ನೆಲೆ ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತು.
ನಾವು ಗಟ್ಟಿ ಇದ್ರೆ ತಾನೇ, ಇಲ್ಲ ತಂದ್ರೆ ಬೀಳ್ತಾ ಇತ್ತು ನಮ್ಮ ಮೇಲೇನು ಕೂಡ. ಇಂಥ ಅನೇಕ ಷಡ್ಯಂತ್ರಗಳು ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟಗಾರರ ಮೇಲೆ ನಡೀತಾನೆ ಇವತ್ತಿಗೂ ನಡೀತಾನೆ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವ ರೀತಿ ತಡ್ಕೊಂಡ್ರು ಗೊತ್ತಿಲ್ಲ. ನಾವು ಎಲ್ಲರಿಗೂ ಹೇಳೋದು, ಇವರಿಬ್ಬರಿಗೂ ಒಳ್ಳೇದಾಯ್ತು. ಯಾರು ಅರವಿಂದ್ ಅವರು ಮೆಸೇಜ್ ಕಳಿಸಿದ್ದಾರೆ, ಪೋಕ್ಸೋ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಳ್ಳೇದೇ. ಅದು ಆದರೆ ಕೇಸ್ ಆಗಿದ್ದಂತೂ ನೀವೇ ಹೇಳಿದ್ರಲ್ಲ 2018ರಲ್ಲಿ, ಹೌದು ಸರ್ ನನ್ನ ಮೇಲೆ ಕೇಸ್ ಆಗಿತ್ತು ಅಂತ ಹೇಳಿ. ಯಾವುದು ರೇಪ್ ಕೇಸ್ ಆಗಿದೆ ಅಂತೇಳಿ. ಮತ್ತೇನು ಎರಡು ಕೂಡ ಯಾವುದು ಅದನ್ನೇನು ಹೆಮ್ಮೆ ಅಂತ ಹೇಳ್ಕೊಳ್ಳುವಂಥದ್ದಲ್ಲ ಅದು. ನಾನು ನಿನ್ನೆನೂ ಕೂಡ ಯಾರಿಗೆ ಸಂಧ್ಯಾ ನಾಗರಾಜ್ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ. ನೀವು ಈ ರೇಪ್ ಅಕ್ಯೂಸ್ಡ್ ಮೇಲೆ ಅವರು ಕೂಡ ಅದೇ ಹೇಳಿದ್ರು, ರೇಪ್ ಅವ್ರ ಮೇಲೆ ಅಕ್ಯೂಸ್ ಇದೆ ಅಂತೇಳಿ, ಆರೋಪ ಇದೆ ಅಂತೇಳಿ. ನೀವು ಅವ್ರ ಪರವಾಗಿ ಯಾಕೆ ನೀವು ವಕಾಲತ್ ವಹಿಸಿದ್ರಿ ಅಂತ ಕೂಡ ಕೇಳಿದ್ದೀನಿ. ನಾನು ಪ್ರತಿಯೊಂದನ್ನು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ, ಯಾವುದು ಇಲ್ಲಿ ಮುಚ್ಚಿಟ್ಕೊಳ್ತಾ ಇಲ್ಲ. ನಿನ್ನೆನೆ ನಾನು ಹೇಳಿದ್ದೀನಿ, ನೀವು ಅವ್ರ ಮೇಲೆ ಯಾಕೆ ರೇಪಿಸ್ಟಿನ ಪರವಾಗಿ ಯಾಕೆ ಹೋಗಿದ್ರಿ, ಅವನ ಪರವಾಗಿ ಅವರು ಕೂಡ ಅದಕ್ಕೆ ಸಮರ್ಥನೆ ಕೊಟ್ಟರು. ಖಂಡಿತ ನಾನು ಅವ್ರ ಪರವಾಗಿ ಹೋಗಿಲ್ಲ. ಯಾರು ನೊಂದಂತವ್ರು ಇದ್ದಾರೆ, ಇಲ್ಲಿ ನೊಂದಂತವ್ರು ಯಾರು ಅತ್ಯಾಚಾರಕ್ಕೆ ಅಥವಾ ಮೊಲೆಸ್ಟೇಷನ್ಗೆ ಒಳಗಾಗಿದ್ದಾರೆ, ಮೊಲೆಸ್ಟೇಷನ್ ಕೇಸ್ ಇದೆ ಅಂತವ್ರ ಮೇಲೆ, ಮೊಲೆಸ್ಟೇಷನ್ ಒಳಗಾಗದವರು ನೊಂದವರು, ಅದನ್ನು ಮಾಡಿದವರು ನೊಂದವರು ಅಂತ ಆಗುದಿಲ್ಲ ಅಲ್ವಾ. ಹಿಂಗಾಗಿ ಅವ್ರದ್ದು ಏನೇ ಇದೆ ವೈಯಕ್ತಿಕವಾಗಿ ಅವರು ಬಗೆಹರಿಸ್ಕೊಳ್ಳಿ. ಆನಂತರ ಕೆಟ್ಟದಾಗ ಬೈದು ಹೊಲಸಾಗಿ ಪದಗಳನ್ನು ಬಳಸಿ, ಅದರ ಜೊತೆಗೆ ಸೌಜನ್ಯ ಪದವನ್ನು ಕೂಡ ದಯವಿಟ್ಟು ಬಳಸಬೇಡಿ. ಯಾರೇ ಏನೇ ಮಾಡಿದ್ರು ಕೂಡ ಅವರು ಅನುಭವಿಸ್ತಾರೆ. ಇದು ನನ್ನನ್ನು ಕೂಡ ಒಳಗೊಂಡು ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಬ್ರು ಮೆಸೇಜ್ ಹಾಕ್ತಾ ಇದ್ದಾರೆ, ಪದೇ ಸಂಧ್ಯಾ ನಾಗರಾಜ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಸಾರಿ ಸಂಧ್ಯಾ ನಾಗರಾಜ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಬಂದಿಲ್ಲ. ಇದು ಗೊತ್ತಿರಲಿ ಎಲ್ಲರಿಗೂ. ಸುಮ್ಮನೆ ಮೆಸೇಜ್ ಹಾಕೋರಿಗೆ, ಪೋಸ್ಟ್ ಮಾಡೋರಿಗೆ, ಅದಕ್ಕೆ ಅವ್ರು ಆಸ್ಪದನೂ ಕೂಡ ಕೊಟ್ಟಿಲ್ಲ. ಯಾವುದೇ ರೀತಿ ಆಸ್ಪದ ಕೊಟ್ಟಿಲ್ಲ ಅವರು ಯಾವತ್ತಿಗೂ ಕೂಡ ಅವರ ಗುಂಗಿನಲ್ಲೇ ಇರ್ತಾರೆ. ಅವರು ಹೋರಾಟದ ಬಗ್ಗೆನೇ, ಹೋರಾಟ ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಗಳಿಸಬೇಕು, ಅದೇ ಗುಂಗಿನಲ್ಲೇ ಇರ್ತಾರೆ ಅವರು. ಅನೇಕ ಆರೋಪ ಬಂದರೂ ಕೂಡ ಪಾಪ ಅವರು ಸಹಿಸ್ಕೊಂಡಿರ್ತಾರೆ. ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿಮ್ದು ಏನೇ ಆರೋಪ ಪ್ರತ್ಯಾರೋಪ ಇದ್ರೆ ನಿಮ್ಮಲ್ಲಿ ಅದನ್ನು ಬಗೆಹರಿಸ್ಕೊಟ್ರಿ, ಕೋರ್ಟಲ್ಲಿ ಬಗೆಹರಿಸ್ಕೊಟ್ರಿ. ಯಾವಾಗ ನೀವು ಇದಕ್ಕೆ ಸೌಜನ್ಯ ಹೆಸರನ್ನು ಅಡ್ಡ ತರ್ತಾ ಇದ್ದೀರಿ, ಯಾರು ಕೂಡ ಆ ರೀತಿ ಪ್ರಯತ್ನ ಮಾಡಿದರೆ ಅವರವರೇ ಅನುಭವಿಸ್ತಾರೆ. ನಾವಿಲ್ಲಿ ಯಾರನ್ನು ಸಮರ್ಥನೆ ಮಾಡಿಕೊಂಡು ಹೌದು ಇವ್ರು ತಪ್ಪು ಮಾಡಿದ್ರು, ಪಾಪ ಅವನು ಅಮಾಯಕ, ಆ ಕೆಲಸನೂ ನಾವು ಮಾಡಕ್ಕೆ ಹೋಗೋದಿಲ್ಲ. ಆನಂತರ ಇದು ಎಲ್ಲರೂ ಕೂಡ ರಿಫಾರ್ಮ್ ಆಗು ಮನಸ್ಸೊಳಗಡೆ, ನಾನು ಅಗಳೇ ಅದೇ ಹೇಳ್ತಾ ಇದ್ದೆ, ರಿಫಾರ್ಮ್ ಆಗುವಂಥ ಒಂದು ಅವಕಾಶ ನಮಗಿದು. ಇಲ್ಲಿ ಯಾರು ಏನೋ ಬಹಳ ದೊಡ್ಡ ಸಾಧು ಸಂತರು, ಸಾಚಾ ಸತ್ಯ ಹರಿಶ್ಚಂದ್ರ ಅಂತಂಥವ್ರು ಯಾರೂ ಇರೋದಿಲ್ಲ. ನಮ್ಮ ತಪ್ಪು ಗೊತ್ತಾದ ಮೇಲೆ ತಿದ್ಕೋಬೇಕು, ಸರಿಯಾಗುವಂಥ ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಅದು ಬರೀ ಹೊರಗಡೆ ನಾವು ಭಾಷಣ ಮಾಡಿದ್ದಷ್ಟೇ ಕೇಳಲ್ಲ, ಅದು ನಮ್ಮ ಮನಸ್ಸೊಳಗೂ ಕೂಡ ಇರ್ತದೆ ಆ ಶಕ್ತಿ ಅನ್ನೋದು. ನಾವು ಪದೇ ಹೇಳ್ತೀವಲ್ಲ, ಸೌಜನ್ಯ ಶಕ್ತಿ. ನಾವು ಬರೀ ಭಾಷಣ ಮಾಡೋದು, ವಿಡಿಯೋ ಮಾಡೋದು ಇಷ್ಟೇ ಕೇಳಲ್ಲ. ನನಗೆ ಬಹಳಷ್ಟು ಸಾರಿ ಇದು ಅನುಭವ ಆಗಿದೆ. ಬರೀ ಒಂದು ದುರಹಂಕಾರ ಏನಾದರೂ ಬಂತು ಅಂತ ಗೊತ್ತಾದ ತಕ್ಷಣನೇ ಮಾತಲ್ಲಿ ನಾವು ಅದೇ ನೋಡ್ತಾ ಇರ್ತೀವಿ. ಅದೇ ನಾನು ಪದೇ ಕೇಳ್ಕೊಳ್ಳೋದು, ಯಾವ ಕಾರಣಕ್ಕೂ ನನ್ನ ಮಾತಲ್ಲಿ ದುರಹಂಕಾರ ಅನ್ನೋದು ಇರಬಾರ್ದು. ರಕ್ತ ಬೀಜಾಸುರ ಇದ್ದಂಗೆ ಅದು. ನಾನೇನು ಜಾಸ್ತಿ ಅಧ್ಯಾತ್ಮದು ಜಾಸ್ತಿ ಗೊತ್ತಿಲ್ಲ ನನಗೆ, ಬಟ್ ಶಾಣೆಯವರು ಗೊತ್ತಿರೋರು ಹೇಳೋದು ಕೇಳಿದ್ದೀನಿ. ಅದು ಇವತ್ತು ಬೆಳಿಗ್ಗೆ ಕಡಿಮೆ ಮಾಡಿದರೆ ಮತ್ತೆ ಮಧ್ಯಾಹ್ನ ಬಂದಿರ್ತದೆ. ದಯವಿಟ್ಟು ಆ ದಾರಿಯಲ್ಲಿ ನಮ್ಮನ್ನು ನಡೆಸಬೇಡ, ತಪ್ಪು ದಾರಿಯಲ್ಲಿ ನಮ್ಮನ್ನು ನಡೆಸಬೇಡ. ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ಹೋರಾಟಕ್ಕೆ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಆನಂತರ ಯಾರ್ಯಾರು ಇನ್ನೇನೇನೋ ಪ್ರಚಾರ ಮಾಡ್ತೀರಿ, ಅದೇ ಹೇಳಿದ್ನಲ್ಲ, ಬೆಂಕಿ, ಸೌಜನ್ಯ ಹೋರಾಟ ಬೆಂಕಿ. ಅದು ನನಗೆ ಹೊಗಳಿದ್ರು, ನನಗೆ ಬೈದರು, ನನಗೆ ಟೀಕೆ ಮಾಡಿದರು ನೋಡಲ್ಲ. ಅದ್ರ ಒಳಗಡೆ ಯಾರು ಹೋಗ್ತಾರೆ ಎಲ್ಲರನ್ನೂ ಸುಟ್ಟಾಗ್ತದೆ. ಬರೀ ಬಂಗಾರ ಇದ್ದರೆ ಮಾತ್ರ ಹೊಳಿತದೆ, ಉಳಿದವರು ಬೂದಿಯಾಗಿ ಹೋಗ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.